ರಾಮಕೃಷ್ಣ ಆಶ್ರಮದಿಂದ ಸ್ಯಾಟಲೈಟ್ ಟೌನ್ ಬಸ್ ಸ್ಟ್ಯಾಂಡ್ ಹತ್ರ. ಗೂಗಲ್ ಪ್ರಕಾರ ಇದು 3 ರೂಟ್ ತೋರಿಸುತ್ತೆ. ಎಲ್ಲ ರೂಟ್ ಮೈಸೂರು ರೋಡ್ ಮೇಲೆ ಹೋಗಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ಈಗ ಗೂಗಲ್ ಮ್ಯಾಪ್ಸ್ದು ಪ್ರಾಬ್ಲಮ್ ತಿಳಿಸ್ತೀನಿ. ಪ್ರಾಬ್ಲಮ್ 1, ಇದು ಡಿಸ್ಟೆನ್ಸ್ ಬೇಸಿಸ್ ಮೇಲೆ ರೂಟ್ನ ರೆಕಮೆಂಡ್ ಮಾಡುತ್ತೆ. ಎರಡನೇ ಪ್ರಾಬ್ಲಮ್, ಅದರ ರೀಚ್ ಟೈಮ್ ಪ್ರಿಡಿಕ್ಷನ್ ಎಸ್ಪೆಷಲಿ ಸಿಗ್ನಲ್ ಬಂದಾಗ ಪ್ರಿಸೈಸ್ ಇರಲ್ಲ. ಎಸ್ಪೆಷಲಿ ಈ ಶಾರ್ಟ್ಕಟ್ಸ್ ಪೀಕ್ ಟೈಮ್ನಲ್ಲಿ ಸಹಾಯ ಮಾಡುತ್ತೆ. ನಮ್ಮ ಟೈಮ್ ಸೇವ್ ಮಾಡಬೇಕಂದ್ರೆ ಕೆಲವೊಂದು ಸರಿ ಡಿಸ್ಟೆನ್ಸ್ನ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ರಾಮಕೃಷ್ಣ ಆಶ್ರಮದಿಂದ ಸ್ಯಾಟಲೈಟ್ ಟೌನ್ಗೆ ಪೀಕ್ ಟೈಮ್ನಲ್ಲಿ 30ರಿಂದ 35 ನಿಮಿಷ ಆಗುತ್ತೆ ಮೈಸೂರು ರೋಡ್ ಮೇಲೆ ಹೋದರೆ. ಯಾಕೆಂದರೆ ಇಲ್ಲಿ 4 ಸಿಗ್ನಲ್ ಸಿಗುತ್ತೆ. ಹಳೆ ಗುದ್ಲಳ್ಳಿ ಸಿಗ್ನಲ್, ಗೋಪಾಲನ್ ಮಾಲ್ ಸಿಗ್ನಲ್, ಹೊಸ ಗುದ್ಲಳ್ಳಿ ಸಿಗ್ನಲ್, ಶಿರ್ಸಿ ಸರ್ಕಲ್ ಸಿಗ್ನಲ್. ಸೊ ಈ 4 ಸಿಗ್ನಲ್ನ ಅವಾಯ್ಡ್ ಮಾಡಬಹುದು. ಸೊ ಯಾವ ರೂಟ್ ಮೇಲೆ ಹೋಗಬೇಕು? ನೀವು ಪೈಪ್ಲೈನ್ ಸರ್ಕಲ್ ಕಡೆ ಬರಬೇಕು. ರಾಮಾಂಜನೇಯ ರೋಡ್ನಲ್ಲಿ ರೈಟ್ ತಗೊಂಡ್ರೆ ಅಲ್ಲಿ ಮರಡಿ ಸುಬ್ಬಯ್ಯ ಟ್ರಸ್ಟ್ ಕಲ್ಯಾಣ ಮಂಟಪ ಬರುತ್ತೆ. ಸೀದಾ ಪೈಪ್ಲೈನ್ ರೋಡ್ ಮೇಲೆ ಸ್ಟ್ರೇಟ್ ತಗೊಂಡ್ರೆ ಅವಳಹಳ್ಳಿ ಮೇನ್ ರೋಡ್ ಮೇಲೆ ಅವಳಹಳ್ಳಿ ಕಡೆ ಹೋದ್ರೆ ಅಲ್ಲಿಂದ ನೀವು ಸ್ಯಾಟಲೈಟ್ ಟೌನ್ ಬಸ್ ಸ್ಟಾಪ್ ಅಂತ ಮ್ಯಾಪ್ಸ್ ಹಾಕಿದ್ರು ಆಟೋಮೆಟಿಕ್ ಆಗಿ ಗೂಗಲ್ ಮ್ಯಾಪ್ಸ್ ಮೈಸೂರು ರೋಡ್ನ ಅವಾಯ್ಡ್ ಮಾಡಿಸುತ್ತೆ. ಇಲ್ಲಿ ನಿಮಗೆ ಸ್ಯಾಟಲೈಟ್ ಟೌನ್ ಬಸ್ ಸ್ಟ್ಯಾಂಡ್ ಹಿಂಬದಿಗೆ ಬರುತ್ತೆ. ನೀವು ಬಸ್ ಸ್ಟಾಪ್ಗೆ ಎಂಟ್ರೆನ್ಸ್ನಲ್ಲೇ ನಿಮ್ಮವ್ರನ್ನ ಡ್ರಾಪ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ ಅಲ್ವಾ? ಬ್ಯಾಕ್ ಸೈಡ್ ಡ್ರಾಪ್ ಮಾಡಿದ್ರು ನಡೆಯುತ್ತೆ.